ನಮ್ಮಮ್ಮ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಹಿಂಗಿಲ್ಲ, ಇಷ್ಟು ಸಾಫ್ಟೇ ಅಲ್ಲ. ಎಷ್ಟು ಸಾಫ್ಟಾಗಿ ಮಾತಾಡ್ತೀಯ ಅಂದರೆ ನಿನ್ನ ನೋಡೋ ಯಾರನ್ನ ಅಯ್ಯೋ ನವೀನ ಹಿಂಗ ಅಂತ ಅನ್ಕೋಬೇಕು. ನಮ್ಮಮ್ಮ ನಿಜ ರೂಪ ತೋರಿಸ್ತೀನಿ ನೋಡ್ಕೊಳ್ಳಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಒಂದು ಫುಡ್ ವ್ಲಾಗ್ ಮಾಡ್ತೀನಿ, ಒಂದು ಕುಕಿಂಗ್ ವ್ಲಾಗ್ ಮಾಡ್ತೀನಿ, ಒಂದು ಒಳ್ಳೆ ರೆಸಿಪಿ ಅಂತ. ಆ್ಯಂಡ್ ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರ ಅಫ್ಕೋರ್ಸ್ ಏನು ಮಾಡ್ತಾ ಇದ್ದೀವಿ ಅಂತ. ಇವತ್ತು ಒಂದು ವೆಜಿಟೇಬಲ್ ಅಮ್ಮ ಅಲ್ಲಿ ಕಿಚನಲ್ಲಿ ಸೌಂಡ್ ಮಾಡಬೇಡ ಗೈಸ್, ನಮ್ಮಮ್ಮಂಗೆ ಯಾವಾಗಲೂ ಹಂಗೆ. ಹಾಯ್ ಫಸ್ಟ್ ಆಫ್ ಆಲ್. ಸೊ ಇವತ್ತು ನಮ್ಮ ಆ್ಯಸ್ ಯೂಶುವಲ್ ಬೆಸ್ಟ್ ಶೆಫ್ ನನಗೆ ಗೊತ್ತಿರೋರು ನಮ್ಮಮ್ಮ. ಸೊ ಅವ್ರ ಜೊತೆ ಒಂದು ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಯಾವಾಗಲೂ ಅಷ್ಟೇ ಒಂದು ಮೈಕ್ ಕೊಟ್ಬಿಟ್ಟು ಹಾಕ್ಕೊಂಡು ಅಮ್ಮ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಹಿಂಗೆ ನೀನು ರೆಡಿ ಇರೋ ಅಂತ ಹೇಳಿದ್ರೆ ಕಿಚನಲ್ಲಿ ಏನೋ ಒಂದು ಅಲ್ಲಿ ಏನೋ ಒಂದು ಪಾತ್ರೆ ಹಿಂಗೇನೋ ಒಂದು ಮಾಡೋದಿಲ್ಲ, ಏನೋ ಒಂದು ಒಟ್ನಲ್ಲಿ ಸೌಂಡ್ ಇಂಟರಪ್ಷನ್ಸ್ ರೆಡಿ ಮಾಡ್ತಾ ಇದ್ದೆ ನೋಡಿ. ವೆಜಿಟೇಬಲ್ ಬಾತ್ ಮಾಡ್ತಾ ಇದ್ದೀನಿ. ಮರ್ತೋಗ್ತೀಯಲ್ಲ ನೀನು ಮೈಕ್ ಇಟ್ಕೊಂಡಿರೋದು. ಕಾನ್ಶಿಯಸ್ ಆಗಿರೋ, ಆರಾಮಾಗಿರೋ ಗೈಸ್. ಒಂದು ಸ್ವಲ್ಪ ದಿವಸ ವ್ಲಾಗಿಂಗ್ ಸ್ಟಾಪ್ ಮಾಡಿದ ತಕ್ಷಣ ನಮ್ಮಮ್ಮನೂ ಕಾನ್ಶಿಯಸ್ ಆಗ್ತಾರೆ. ಒಂಚೂರು ಆರಾಮು, ಕೂಲು, ನೀಟಾಗಿ ಬ್ರೀತ್ ಮಾಡು, ಕಾಮಾಗಿ ಎಲ್ಲ ಮಾಡ್ತೀನಿ. ಹಾಂ. ಸೊ ಗೈಸ್, ಇವಾಗ ಈ ರೆಸಿಪಿ ಯೂಶಲಿ ನಾರ್ಮಲಾಗಿ ಏನು ಯಾರಿಗೆ ಮಾಡ್ತಾ ಇರೋದಂದರೆ, ಇವಾಗ ಕೆಲವು ಸ್ಟೂಡೆಂಟ್ಸು ಅವರಿಗೆ ಕುಕ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅಥವಾ ಬೇರೆ ದೇಶದಲ್ಲಿ ಇರ್ತಾರೆ ಅವ್ರಿಗೆ ಕುಕ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅಥವಾ ಇಲ್ಲೆಲ್ಲ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಕುಕ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಇಂಥವ್ರಿಗೆ ಸಿಂಪಲಾಗೆ ಮನೆ ಊಟ ತಿನ್ನಬೇಕು ಅಂತ ಅನಿಸಿದಾಗ ಈಸಿಯಾಗಿ ಕುಕ್ ಮಾಡೋಕ್ಕೆ ಒಂದು ರೆಸಿಪಿ ಅಂತ ಮಾಡ್ತಾ ಇರೋದು. ಸೊ ಅದಕ್ಕೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಏನೇನಿದೆ ಅಂತ ನಮ್ಮಮ್ಮ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಗೈಸ್, ನಮ್ಮ ಮನೆಗೆ ಹೊಸದಾಗೆ ಏನು ತೊಗೊಂಬಂದಿದ್ದೀವಿ ಅಂದರೆ ಗೈಸ್, ಸೊ ನಾವು ತೊಗೊಂಬಂದಿರೋದು ಅಗ್ಯಾರೋ ರೀಗಲ್ ಮಲ್ಟಿ ಕುಕ್ಕರ್ ಅಂತ. ಸೊ ಇದು ನಮ್ಮನೆಗೆ ತೊಗೊಂಡಿರೋದು 3 ಲೀಟರ್ದು ತೊಗೊಂಡಿರೋದು. ಅದನ್ನ ಬಿಟ್ಟು ಇನ್ನೊಂದು 1.2 ಲೀಟರ್ಸ್ದ ಏನೋ ಇನ್ನೊಂದು ಚಿಕ್ಕದು ಇದೆ, ಬಟ್ ನಾವು ತೊಗೊಂಡಿರೋದು 3 ಲೀಟರ್ಸ್ದು ಗೈಸ್, ದೊಡ್ಡದು. ಸೊ ಇದ್ರ ಜೊತೆ ಏನೇನು ಕೊಡ್ತಾರೆ ಅಂದರೆ ಒಂದು ಗ್ಲಾಸ್ ಲಿಡ್ ಕೊಡ್ತಾರೆ, ಆಮೇಲೆ ಸ್ಪ್ಯಾಚುಲಾ ಕೊಡ್ತಾರೆ, ಅದೇನಮ್ಮ ಮೆಜರ್ಮೆಂಟ್ ಕಪ್ ಇದು. ಗೈಸ್ ನೋಡಿ, ಇದೊಂದು ಮೆಜರ್ಮೆಂಟ್ ಕಪ್ಪು. ಸೊ ಇದಿಷ್ಟು ಪ್ರಾಡಕ್ಟ್ಸ್ ಕೊಡ್ತಾರೆ ನಮಗೆ ಅಂತ. ಆ್ಯಂಡ್ ಮೇನ್ ರೀಸನ್ ತೊಗೊಂಡಿರೋದು ಏನಕ್ಕಂದ್ರೆ, ಇವಾಗ ನಾನು ಚಿಕನ್ ಎಲ್ಲ ಕುಕ್ ಮಾಡ್ಕೊಳ್ಳೋದಕ್ಕೆ, ಇವಾಗ ಜಿಮ್ಮಿಂದ ಬರ್ತೀನಿ, ಚಿಕನ್ ಎಲ್ಲ ಕುಕ್ ಮಾಡೋದು, ಆಮೇಲೆ ಇನ್ನು ಏನು ಕುಕ್ ಮಾಡ್ಕೊಳ್ಳೋಂಗಿದ್ರೆ ಆರಾಮಾಗಿ ಕುಕ್ ಮಾಡ್ಕೊಬೋದು. ಅದಾದಮೇಲೆ ಏನಾದ್ರು ಕುಕ್ ಮಾಡಬೇಕಾದ್ರೆ ಕೆಲವು ಸತಿ ಇವಾಗ ನನ್ನ ತಮ್ಮನೇ ಮನೇಲಿ ಇರ್ತಾನೆ ಅಂದ್ಕೊಳ್ಳಿ, ಆವಾಗ ಆನ್ ಮಾಡಿ ಆಮೇಲೆ ಕುಕ್ಕರ್ ನೀಟಾಗಿ ಆಫ್ ಮಾಡಿದಿರ ಅನ್ನ ಸೀಸೋದು ಇವೆಲ್ಲ ಆಗುತ್ತಲ್ಲ. ಸೊ ಇದರಲ್ಲಿ ಏನಂದರೆ ಆಟೋಮೆಟಿಕ್ಕಾಗಿ ಅದೇ ಸೆನ್ಸ್ ಮಾಡಿ ಆಫ್ ಮಾಡಿಕೊಂಡು ಆ್ಯಂಡ್ ಆ ಫುಡ್ನ ಹಂಗೆ, ಅಥವಾ ಅನ್ನ ಏನಾದ್ರು ಇಟ್ಟಿದ್ರೆ ಅನ್ನನ ಹಂಗೆ ವಾರ್ಮ್ ಆಗಿಡುತ್ತೆ. ಸೊ ಇದೇ ಇದರ ಸ್ಪೆಷಾಲಿಟಿ. ಅಷ್ಟೇ ಅಲ್ಲದೆ ಇದು ಕ್ಲೀನಿಂಗ್ ಪ್ರೋಸೆಸ್ ಕೂಡ ಭಾಳ ಸಿಂಪಲ್ಲು. ಸೊ ಇದನ್ನು ಲಿಫ್ಟ್ ಮಾಡಿದ್ರೆ ಹಂಗೆ ಆಚೆ ಬರುತ್ತೆ ಈ ವೆಸಲ್ಲು. ಸೊ ಇದನ್ನು ಹಂಗೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ವಾಪಸ್ ಹಾಗೆ ಫಿಟ್ ಮಾಡೋದು ಕೂಡ ಭಾಳ ಸಿಂಪಲ್ಲು. ಎತ್ಕೊಂಡು ಸುಮ್ಮನೆ ಹಿಂಗೆ ಮೇಲ್ಗಡೆ ಹಿಂಗಿಟ್ರೆ ಮುಗ್ದೋಯ್ತು. ಅದಕ್ಕೆ ಹೊಸ್ದಾಗಿ ತೊಗೊಂಬಂದಿದ್ದೀವಿ. ಇದ್ರಲ್ಲಿ ಬಾತ್ ಮಾಡೋಣ ಇವತ್ತು. ಸೊ ಇವಾಗ ಇದರಲ್ಲೇ ನಾವು ಕುಕ್ಕಿಂಗು ಗೈಸ್. ಸೊ ಇವಾಗ ಇದರಲ್ಲೇ ನಾವು ವೆಜಿಟೇಬಲ್ ಬಾತ್ ಮಾಡ್ತಾ ಇದ್ದೀವಿ. ಹೆಂಗ್ ಪಾಯಿಂಟ್ ಒಂದು ರೆಸಿಪಿ ಹೆಂಗೆ ಕುಕ್ ಆಗುತ್ತೆ. ಆ್ಯಂಡ್ ಅದೇ ಅಫ್ಕೋರ್ಸ್ ನಾನು ಹೇಳಿದ್ನಲ್ಲ, ಏನಕ್ಕೆ ನಾನು ಕಾಲೇಜ್ ಸ್ಟೂಡೆಂಟ್ಸು ಅಥವಾ ಕೆಲಸ ಮಾಡೋರಿಗೆ ಮನೆ ಊಟ ತಿನ್ನೋದು ಅದೆಲ್ಲ ಏನಕ್ಕೆ ಮೆನ್ಷನ್ ಮಾಡಿದೆ ಅಂದರೆ, ಸೊ ಈ ಥರ ಅವರು ಕೂಡ ಅಗ್ಯಾರೋ ರೀಗಲ್ ಎಲೆಕ್ಟ್ರಿಕ್ ಕುಕ್ಕರ್ ಮಲ್ಟಿ ಕುಕ್ಕರ್ ತೊಗೊಂಡ್ರೆ ಅವಾಗ ಇದರಲ್ಲೇ ಎಷ್ಟೆಷ್ಟು ಹೆಂಗೆ ಮಾಡ್ಬೋದು ಅಂತ ತೋರ್ಸೋಕ್ಕೆ ಎಲ್ಲ ಈಸಿಯಾಗೆ ಗೈಸ್. ಇದರಲ್ಲಿ ಒಗ್ಗರಣೆ ಹಾಕ್ಬೋದು, ಎಣ್ಣೆ ಏನು ಬೇಕಾದ್ರು, ನಾರ್ಮಲ್ ಒಗ್ಗರಣೆ ಹಾಕ್ಬೋದು, ಎಲ್ಲ ಮಾಡ್ಬೋದು. ನಾರ್ಮಲ್ ನೀವು ಯಾವ ಪ್ಯಾನ್ ಮೇಲಾಗಲಿ ಏನ್ರ ಮೇಲಾಗಲಿ ಏನೇನು ಮಾಡ್ಕೊತೀರಾ ಸೇಮ್ ಥಿಂಗ್ ಇದರಲ್ಲಿ ಮಾಡ್ಕೊಬೋದು ಅಷ್ಟೇ. ಅದೇ ಸಿಂಪಲ್ ಮಲ್ಟಿ ಕುಕ್ಕರ್. ಅದಕ್ಕೆ ಸ್ಟಾರ್ಟ್ ಮಾಡುವ. ಆಯಿಲ್ ಹಾಕೋಣ. ಎಸ್, ಅದೇನು ನಾನ್ ಸ್ಟಿಕ್ ಅಲ್ಲ, ಸಾಕಾಗುತ್ತೆ. ಗೈಸ್ ಕರೆಕ್ಟ್, ಅದು ನಾನ್ ಸ್ಟಿಕ್ ಕುಕ್ಕರ್ ಬೇರೆ ಇದು. ಪ್ರತ್ಯೇಕ ಮಾಮೂಲಿ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಅದೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡೋವ ಅದೆಲ್ಲ ಅಂದ್ರೆ ಏನು ಅನ್ಕೊಂತಾರೆ? ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಒಂದು ಪೀಸ್ ಚಕ್ಕೆ, ಲವಂಗ, ಕೊತ್ತಂಬರಿ ಪುಡಿ. ಕೊತ್ತಂಬರಿ ಸೊಪ್ಪು. ಒಂದಷ್ಟು ದಿವಸ ವ್ಲಾಗ್ ಮಾಡಿಲ್ಲ ಅಂದ್ರೆ ನಮ್ಮ ಮನೇಲಿ ಎಲ್ಲ ಗೈಸ್ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಕಾನ್ಶಿಯಸ್ ಆಗಿ ಸ್ವಲ್ಪ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವೆ. ರೆಗ್ಯುಲರ್ ಮಾಡಿಲ್ಲ ಅಂದ್ರೆ ಅಷ್ಟೇ ಇನ್ನೂ ವರ್ಷ ಆಗ್ಬಿಡ್ತವೆ. ಎಲ್ಲ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಅದನ್ನ ಗ್ರೈಂಡ್ ಮಾಡಿ. ಇದಿಷ್ಟು ಬೀನ್ಸು. ಓಕೆ, ಇದೇನೇನಮ್ಮ? ಇದಾ ಕ್ಯಾಪ್ಸಿಕಮ್ಮು, ಬೀನ್ಸು, ನವಿಲ್ಕೋರು, ಗೆಡ್ಡೆಕೋಸು, ಕ್ಯಾರೆಟು, ಆಮೇಲೆ ಬಟಾಣಿ. ಓಕೆ, ಆಮೇಲೆ ಈರುಳ್ಳಿ, ಟೊಮೆಟೊ, ಪುದೀನ. ಓಕೆ, ಸೊ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಗೈಸ್. ನೋಡಿ ತುಂಬ ಸಿಂಪಲ್ ಇದೆ, ಇದಿಷ್ಟೇ. ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಎಸ್, ಇವಾಗ ಇದನ್ನು ಏನೇನು ಮಾಡ್ಕೊಳ್ಳೋದು ನೋಡುವ. ಈರುಳ್ಳಿ ಮತ್ತು ಪುದೀನ ಗೈಸ್.
ಇವತ್ತು ನಮ್ಮಮ್ಮ ಏನೋ ನನ್ನ ಕೈಲೇ ಮಾಡ್ಸಂಗಿಲ್ಲ. ನೀನೇ ಮಾಡು ಕಲ್ತ್ಕೊಂತ. ಆ್ಯಂಡ್ ಪಾಯಿಂಟ್ ಒನ್, ನನ್ನ ಕೈ ಕ್ಲೀನ್ ಇದೆ. ಯಾರಾದರೂ ಇನ್ ಕೇಸ್ ಏನಾದ್ರು ಕ್ಲೀನ್ ಇಲ್ಲ ಅಂತೆಲ್ಲ ಅನ್ಕೊಂಡ್ರೆ ಅದೆಲ್ಲ ನಂಗೆ ಹೆವಿ OCD ಗೈಸ್. ಒಂದ್ಸತಿ ಹಿಂಗೇನಾದ್ರು ಮುಟ್ಟಿದ ತಕ್ಷಣ ಇಮ್ಮಿಡಿಯೇಟಾಗಿ ಹೋಗಿ ಕೈ ತೊಳ್ಕೊಬೇಕು. ಹೌದಾ, ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ. ಕೈ ಇಲ್ಲ ಒಂದು ಸ್ವಲ್ಪ ಇರು. ಇಷ್ಟುನಾ ಹಾಕ್ಬಿಡು ಹೋಗಿ. ಅಪ್ಪ ನೀನು ಯಾಕಪ್ಪ, ನನ್ನ ಕೈ ಚಿಟ ಅಂತ ನೋವು. ಟೇಸ್ಟ್ ಹಂಗದೆ ಹಿಂಗದೆ ಅಂತೀರ, ಇದು ಎಷ್ಟು ಕಷ್ಟ. ನಾನು ಯಾವತ್ತಾನ ಕಂಪ್ಲೇಂಟ್ ಮಾಡಿದ್ದೀನ? ಸಪ್ಪೆ ಕೊಟ್ಟರು ತಿಂತೀನಿ, ಖಾರ ಕೊಟ್ಟರು ತಿಂತೀನಿ, ಲೈಫಲ್ಲಿ ಕಂಪ್ಲೇಂಟ್ ಮಾಡಿಲ್ಲ ಊಟದ ಬಗ್ಗೆ. ಒಂಚೂರು ಬ್ರೌನ್ ಆಗಲಿ, ಒಂದು 2 ನಿಮಿಷ ಬಿಡೋಣ. ಪ್ಲೀಸ್, ನನ್ನ ಕೈ ಈ ಥರ ಎಲ್ಲ ಆಗ್ಬಿಟ್ರೆ OCD ಪಟ್ಟ ಅಂತ ಹೋಗಿ ಕೈ ತೊಳ್ಕೊಬೇಕಿಲ್ಲ ಅಂದರೆ ನಂಗೆ ಆಗಲ್ಲ. ಒಂಚೂರು ಏನಾದ್ರು ಟಚ್ ಆಗಿದ ತಕ್ಷಣ ಕೈ ತೊಳ್ಕೊಂಡು ವಾಪಸ್ ಹಂಗೆ ಬಡಿಯಬೇಕು. ಪರವಾಗಿಲ್ಲ ಅಮ್ಮ, ಚೆನ್ನಾಗಿ ಕುಕ್ ಆಗ್ತಿದೆ. ನಾನು ಆಕ್ಚುಲಿ ಏನು ಅನ್ಕೊಂಡು ಹೇಳು, ಇವಾಗ ನಾರ್ಮಲ್ ಆಗಿ ಕುಕ್ಕರ್ ಮುಂಚೆ ಗೈಸ್ ಮುಂಚೆ ನಮ್ಮನೇಲಿ ಇತ್ತಲ್ಲಮ್ಮ ಮುಂಚೆ ಕುಕ್ಕರ್ ಇತ್ತು, ನಾನು ಊರಿಗೆ ಹಾಕ್ದೆ. ಅದು ಜಾಸ್ತಿ ಅದ್ರಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಗೈಸ್. ನಮ್ಮನೇಲಿ ಮುಂಚೆ ಇನ್ನೊಂದು ಕುಕ್ಕರ್ ಇತ್ತು. ಸೊ ಅದರಲ್ಲಿ ಬರೀ ಅನ್ನ ಮಾಡ್ಕೊಬೋದು ಅಷ್ಟೇ. ಅನ್ನ ಬಿಟ್ರೆ ಇನ್ನು ಬೇರೆ ಏನೂ ಮಾಡ್ಕೊಳಕ್ಕಾಗಲ್ಲ. ಬಟ್ ಇದು ಆ್ಯಕ್ಚುಲಿ ನನಗೂ ಸರ್ಪ್ರೈಸ್ ಆಗ್ತಾ ಇದೆ, ಇಷ್ಟೊಂದೆಲ್ಲ ಮಾಡ್ಬೋದು ಅಂತ ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ಇದನ್ನು ತುಂಬ ಕನ್ವೀನಿಯಂಟ್ ಆಗಿದೆ. ನೋಡಿ, ಗ್ಯಾಸ್ ಇಲ್ಲ ಅಂದರೆ ಬ್ಯಾಚುಲರ್ಸ್ ಎಲ್ಲ ಎಮರ್ಜೆನ್ಸಿ ಗ್ಯಾಸ್ ಏನಾದ್ರು ಖಾಲಿ ಆದ್ರೆ ಅದು ಇದು ಪರದಾಡೋದು ಅವೆಲ್ಲ ಇದೆಲ್ಲ ಆರಾಮಾಗಿ ಮಾಡ್ಕೊಬೋದು. ಉಪ್ಪಿಟ್ಟು ಅದು ಇದೆಲ್ಲ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದಕ್ಕೆ ಮಲ್ಟಿ ಕುಕ್ಕರ್. ಒಂಚೂರು ಸಾಲ್ಟ್ ಹಾಕ್ತೀನಿ ಬೇಗ ಬೇಯಲಿ ಅಂತ. ಓಕೆ ಗೈಸ್, ಸೊ ಇವಾಗ ಇದು ಇಲ್ಲಿ ಕುಕ್ ಆಗ್ತಾ ಇದೆ ಆ್ಯಂಡ್ ಆ ಗ್ಯಾಪಲ್ಲಿ ಮಿಕ್ಕಿದೆಲ್ಲ ಇಲ್ಲಿದೆ. ಸೊ ಇವಾಗ ಇದನ್ನು ಸ್ವಲ್ಪ ರುಬ್ಕೊಂಡ್ಬಂದ್ಬಿಡೋಣ. ಎಸ್, ರುಬ್ಕೊಂಡಿದ್ದಾಗಿದೆ ಗೈಸ್. ನೆಕ್ಸ್ಟ್ ಏನಮ್ಮ? ನೆಕ್ಸ್ಟು ಟೊಮೆಟೊ ಹಾಕೋಣ. ನೋಡಿ, ಫುಲ್ಲು ಬ್ರೌನ್ ಆಯ್ತಿದ್ದು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ನಾನು ನಿಜವಾಗ್ಲೂ ತಗೊಂಡೋಗಿ ಹೆಂಗೆ ಬರುತ್ತೋ ಏನೋ ಅನ್ಕೊಂಡೆ. ನಾನು ಸೀರಿಯಸ್ ಯಾವುದೋ ಚೆನ್ನಾಗಿರಲ್ಲ ಅಂತ ಅನ್ಕೊಂಡೆ ದೇವರಣ್ಣ. ಚೆನ್ನಾಗೈತಿ ಇದು. ಬಿಕಾಸ್ ನಾನು ಮುಂಚೆ ನೋಡಿದ್ದಿದ್ದು ಎಲೆಕ್ಟ್ರಿಕ್ ಕುಕ್ಕರ್ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಅನ್ನನೂ ನೀಟಾಗಿ ಆಗ್ತಾ ಇರಲಿಲ್ಲ. ಬಟ್ ಇದು ಪರವಾಗಿಲ್ಲ, ಏನೇನೋ ಮಾಡ್ಬೋದು. ಇನ್ನು ಎಷ್ಟೊತ್ತಾಗ್ಬೋದು ಟೋಟಲ್ ಮಾಡೋಕ್ಕಾಗುತ್ತೆ? ಇನ್ನೂ ಒಂದು 20 ನಿಮಿಷ ಬೇಕು. ಸೊ ಟೋಟಲ್ ರೆಸಿಪಿ ಒಂದು 35-40 ಮಿನಿಟ್ಸ್, ಅರ್ಧ ಗಂಟೆ ಬೇಕೇ ಬೇಕು. ಆ ವೆಜಿಟೇಬಲ್ಸ್ ಎಲ್ಲ ಬೇಯಬೇಕಲ್ಲ. ಗೈಸ್ ಆಲ್ಮೋಸ್ಟ್ ಅದೇ 1/2 hour to 40 minutes ಬೇಕೇ ಬೇಕು. ಅರಿಶಿನ ಹಾಕ್ತೀನಿ. ಅರಿಶಿನ ಒಳ್ಳೇದು ಬಾಡಿಗೆ, ಓಕೆ, ದೇಹಕ್ಕೆ ಒಳ್ಳೇದು ಅರಿಶಿನ. ಗೈಸ್ ಮತ್ತೆ ಇನ್ನೊಂದು ಅರಿಶಿನದ ಬಗ್ಗೆ ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ. ಸೊ ಒಂದು ಮೆಡಿಕಲ್ ಟೆಸ್ಟ್ ಏನೋ ಮಾಡ್ತಾರೆ. ಕೆಲವು ಬ್ಯಾಕ್ಟೀರಿಯಾಸ್ನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತುಂಬ ಚಿಕ್ಕ ಡ್ರಾಪು ಅರಿಶಿನ ಏನೋ ಡ್ರಾಪ್ ಮಾಡ್ತಾರೆ ಗೈಸ್. ಅವಾಗ ಅವ್ರು ಡ್ರಾಪ್ ಮಾಡಿದ ತಕ್ಷಣ ಅಲ್ಲಿರೋ ಬ್ಯಾಕ್ಟೀರಿಯಾಸ್ ಅಷ್ಟು ಸತ್ತೋಗುತ್ತೆ. ಸೊ ನಂಗೆ ಅವಾಗ ಗೊತ್ತಾಯಿತು, ಇವಾಗ ಏನಾದ್ರು ಇನ್ಫೆಕ್ಷನ್ ಏನಾದ್ರು ಆಗಿದ್ರೆ, ಎಕ್ಸಾಂಪಲ್ ಥ್ರೋಟ್ ಇನ್ಫೆಕ್ಷನ್, ಬಿಕಾಸ್ ನನಗೆ ಜಾಸ್ತಿ ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಅಥವಾ ಏನಾದ್ರು ಐಸ್ ಕ್ರೀಮ್ ಏನೋ ತಿನ್ಬಿಟ್ಟಿದ್ದೀರಾ, ಮತ್ತು ಕೋಲ್ಡ್ ಏನೋ ಜಾಸ್ತಿ ಆಗಿದೆ, ಕಾಫ್ ಜಾಸ್ತಿ ಆಗಿದೆ ಅಂತ ಟೈಮಲ್ಲೆಲ್ಲ ಹಾಟ್ ವಾಟರು, ಅದ್ರ ಜೊತೆ ಲೆಮನ್ನು, ಅದ್ರ ಜೊತೆ ಒಂಚೂರು ಅರಿಶಿನ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಗಂಟ್ಲಿಗೆ. ಏನೇ ಬ್ಯಾಕ್ಟೀರಿಯಾಸ್ ಗಂಟ್ಲಲ್ಲಿರಲಿ ಅಥವಾ ಏನೇ ಇನ್ಫೆಕ್ಷನ್ ಆಗಿರೋ ಅದೆಲ್ಲ ಕ್ಯೂರ್ ಆಗುತ್ತೆ, ಸತ್ತೋಗುತ್ತೆ. ನನಗೆ ವರ್ಕೌಟ್ ಆಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಆಂಟಿಸೆಪ್ಟಿಕ್ ಅಲ್ಲ? ಹೌದು. ಇದು ನಾವು ರುಬ್ಬಿರೋದು ಮಸಾಲೆ ಹಾಕ್ಕೊಂತೀವಿ. ರುಬ್ಬಿರೋ ಮಸಾಲೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಒಂದೊಂದು ಪೀಸು, ಹಸಿಮೆಣಸಿನ್ಕಾಯಿ. ಹಸಿ ವಾಸನೆ ಎಲ್ಲ ಹೋಗ್ಲಿ. ಇದು ಒಂದು 5 ನಿಮಿಷ ಆಗಲಿ. 5 ನಿಮಿಷ ಬೇಯಬೇಕಾಗದ? ಹಸಿ ವಾಸನೆ ಹೋಗ್ಬೇಕಲ್ಲ ಗೈಸ್. ಆಫ್ಟರ್ 5 minutes ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಿದೆ. ಇವಾಗ ವೆಜಿಟೇಬಲ್ಸ್ ಹಾಕ್ತೀನಿ. ಇದು ಹಾಕಿದ್ಮೇಲೆ ಒಂದು 5 ನಿಮಿಷ ಬೇಯಬೇಕು. ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಬಿಡ್ತೀನಿ ಇನ್ನೂ ಒಂದು 5 ನಿಮಿಷ. ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬೇಕಾ? ಈ ವೆಜಿಟೇಬಲ್ಸ್ ಒಂಚೂರು ಹಾಕ್ಬೇಕು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ? ಎಲ್ಲ ಕಲರ್ ಇದೆಯಲ್ಲ ಗೈಸ್, ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಸಕಲಾಗಿರುತ್ತೆ. ತರಕಾರಿ ಜಾಸ್ತಿ ಹಾಕಿದ್ದೀನಿ, ಚೆನ್ನಾಗಿರ್ತದೆ ಅಂತ. ಇದನ್ನ ನೋಡಿ ಯಾರಾದರೂ ಟ್ರೈ ಮಾಡೋರಂತೂ ಡೆಫಿನೆಟ್ಲಿ ವೆರಿ ಲಕ್ಕಿ. ಒಂಚೂರು ಒಂದು 5 ನಿಮಿಷ ಲಿಡ್ ಮುಟ್ಬಿಡೋಣ. ಓಕೆ, ಅಂದರೆ ಬೇಗ ಬೇಯುತ್ತೆ. ಕ್ಲೋಸ್ ಮಾಡ್ತೀನಿ. ಹೌದಾ? ಮೇಲ್ಗಡೆ ಗ್ಯಾಪ್ ಏನು ಕೊಟ್ಟಿರೋದು? ಯಾವುದು? ಇದೊಂಚೂರು ಏರ್ ಹೋಗ್ಲಿ ಅಂತ. ಇಲ್ಲ ಅಂದರೆ ಸುತ್ತೂ ಏರೆಲ್ಲ ಹೋಗ್ಬಿಡುತ್ತೆ. ಇದು ಫುಲ್ಲು ಇದಿದ್ರೆ ಒಂಚೂರು ಸ್ವಲ್ಪ ಹೋಗ್ತಾ ಇರುತ್ತೆ. ಓಕೆ, ಎಷ್ಟೊತ್ತಿವಾಗ ಲಿಡ್ ಮುಚ್ಚೋದು? ಒಂದು 5 ನಿಮಿಷ ಸಾಕು.
ಓಕೆ ಎಷ್ಟು ಮೀಟ್ ಯು ಆಫ್ಟರ್ 5 minutes. 5 ಮಿನಿಟ್ಸ್ ಆದಮೇಲೆ ಮತ್ತೆ ಕರ್ತಿ ಹಾಂ ಈ ವುಡ್ಡಂದೇ ಯೂಸ್ ಮಾಡಬೇಕು. ಯಾಕೆ ಇದು ಇದಲ್ಲ, ನಾನ್ ಸ್ಟಿಕ್ ಬೇರೆ ಎಲೆಕ್ಟ್ರಿಕ್ ಬೇರೆ. ವುಡ್ಡಂದಾದ್ರೆ ಸ್ವಲ್ಪ ಸೇಫು, ಸ್ಕ್ರ್ಯಾಚ್ ಆಗಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಕಸ್ಮಾತ್ ಏನಾದ್ರು ಶಾಕ್ ಹೊಡಿತದೆ ಅನ್ನೋ ಭಯನೂ ಇರಲ್ಲ. ಅದಕ್ಕೆ ನೀನು ಬೈಕಾದ್ರೆ ಯೂಸ್ ಮಾಡ್ತಾ ಇರೋದು. ಇಲ್ಲ, ಇದು ಸ್ಕ್ರ್ಯಾಚ್ ಆಗ್ಬಿಡುತ್ತೆ. ಇದು ಇನ್ನೇನು ಅಕ್ಕಿ ಹಾಕ್ಬಿಡೋಣ. ಆಯ್ತು, ಒಂದೇ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ತೀನಿ. ಧನಿಯಾ ಪೌಡರ್ ಗೈಸ್, ನಮ್ಮ ಅಮ್ಮ ಹೇಳ್ತಾ ಇದ್ರು ಯೂಶಲಿ ಯಾರು ಧನಿಯಾ ಪೌಡರ್ ಹಾಕಲ್ಲ. ಎಷ್ಟೊಂದು ಜನ ಹಾಕಲ್ಲ ಧನಿಯಾ ಪೌಡರ್. ಹೌದು, ನಾವು ಹಾಕ್ತೀವಿ ಒಂದೇ ಒಂದು ಸ್ಪೂನು. ಈಗ ಇದು ಕರ್ಡ್ ಸೇರಿಸ್ಬಿಡೋಣ. ಮೊಸರು ನೀರು ಎಲ್ಲ ಸೇರಿಸಿ ಮುಚ್ಚಿಬಿಡೋಣ. ಇನ್ನು ಗೈಸ್ ಫೈನಲಿ ಅಕ್ಕಿ ಹಾಕ್ತಾ ಇದ್ದೀವಿ. 10 ನಿಮಿಷ ಆಗಿತ್ತು ನೆನೆಸಿ ಹಾಕ್ಬಿಡ್ತೀನಿ. ಎಷ್ಟು ಪಾವ್ ಇದೆ? 1 ಪಾವ್ ಅಷ್ಟೇ. ಗೈಸ್ ನಾವು ಕರೆಕ್ಟಾಗೆ 4 ಜನಕ್ಕೆ ಮಾಡ್ಕೊತಾ ಇದ್ದೀವಿ. ಸೊ 1 ಪಾವ್ ಹಾಕಿದ್ರೆ ಸಾಕಾಗುತ್ತೆ ನಮ್ಮ ಮನೆಗೆ. 1 ಗ್ಲಾಸ್ ಅಂದರೆ 2 ಗ್ಲಾಸ್ ನೀರು. ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಲ್ಲಿ. ಬಿಸಿನೀರು ಅಂತ ಬೇಗ ಆಗುತ್ತೆ ಅಂತ. ಈಗ ಲೇಟ್ ಆಯ್ತಲ್ಲ, ಬಿಸಿನೀರು ರೆಡಿ ಇದ್ದರೆ ಬೇಗ ಆಗ್ಬೋದು. ಅದಕ್ಕೊಂದು 2 ಸ್ಪೂನು ಹಾಕೋಣ ಕರ್ತಿ. ಮೊಸರು ಒಂದು 2 ಏನಕ್ಕೆ ಮೊಸರು ಹಾಕೋದು? ಮೊಸರು ಹಾಕಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸ್ಪೂನ್ ಸೌಟಾ? ಆ ಸ್ಪೂನ್ ಏನು ಚಿಕ್ಕದು ಪುಟಾಣಿ ಇದೆ, ಅದು ಸೌಟು. ಟೇಬಲ್ ಸ್ಪೂನ್ ಥರ ಅದಿರೋದು. ಬಿಸಿ ನೀರು 2 ಗ್ಲಾಸ್ ಹಾಕ್ತಾ ಇದ್ದೀವಿ. ಬಿಕಾಸ್ 1 ಪಾವ್ ಹಾಕಿದ್ವಲ್ಲ ರೈಸು, ಅದಕ್ಕೆ. ಸೇರಿಸಿ ಕ್ಲೋಸ್ ಮಾಡಿಬಿಡೋಣ. ಸೌಂಡೆಲ್ಲ ಆವಾಗಲೇ ವೆಜಿಟೇಬಲ್ಗೆಲ್ಲ ಬೇಯಕ್ಕೆಲ್ಲ ಹಾಕಿದ್ದೆ. ಜಾಸ್ತಿ ಹಾಕೋದು ಬೇಡ, 1.5 ಹಾಕ್ತೀನಿ. ನನ್ನ ಕೈಯಲ್ಲಿ ನಡುವೆ ಯಾಕೋ ಉಪ್ಪು ಜಾಸ್ತಿ ಆಗ್ತಾ ಇದೆ. ಹಂಗೆಲ್ಲ ಮಾಡಿದ್ರೆ ಏನೋ ರೀಸನ್ ಇರುತ್ತೆ ತಾನೆ. ಉಪ್ಪು ಜಾಸ್ತಿ ಹಾಕಿದ್ರೆ ಅಲ್ಲ ಏನೇನೋ ಇದೆ. ಕ್ಲೋಸ್ ಮಾಡಿಬಿಡೋದಷ್ಟೇ. ಓಕೆ, ಒಂದ್ಸಲಿ ತಿರುಗಿಸ್ಬಿಟ್ಟು ಬೇಕಾದ್ರೆ 1 ಸ್ಪೂನ್ ತುಪ್ಪನೂ ಆ್ಯಡ್ ಮಾಡ್ಬೋದು. ನಾನೇನು ಹಾಕ್ತಾಯಿಲ್ಲ. ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ನೋಡೋಣ ಲಾಸ್ಟಿಗೆ ಹೆಂಗಾಗುತ್ತೆ ಅಂತ ಅಷ್ಟೇ. ಇವಾಗ ಈ ಥರ ಕ್ಲೋಸ್ ಮಾಡಿ ಎಷ್ಟೊತ್ತು ಬಿಡ್ಬೇಕಮ್ಮ? ಅದೇ ಆಗುತ್ತೆ. ಅಲ್ಲ ಎಷ್ಟೊತ್ತು? 10 ಮಿನಿಟ್ಸ್. ಆಟೋಮೆಟಿಕ್ ಆಗಿ ಅದೇ ಸ್ಟಾಪ್ ಆಗುತ್ತೆ. ಅಕ್ಕಿ ಎಲ್ಲ ಬೆಂದ್ಮೇಲೆ ಅದೇ ಲೋಗ್ ಬರುತ್ತೆ. ಲೋಗ್ ಬಂದ್ಬಿಟ್ಟು ಓಕೆ ಗೈಸ್, ಇವಾಗ ನೋಡಿ ನಾವು ಹೈಗೆ ಇಟ್ಟಿದ್ದೀವಿ. ಎಲ್ಲ ಬೇಯ್ದ್ಮೇಲೆ ಅದೇ ಲೋಗ್ ಬರುತ್ತಂತೆ. 1 ಮುಕ್ಕಾಲು ಆದ್ಮೇಲೆ ಲೋಗ್ ಬಂದ್ಬಿಟ್ಟು ಅದು ಅಕ್ಕಿ ಎಲ್ಲ ಸ್ವಲ್ಪ ಹರಡ್ಬೇಕಲ್ಲ, ಮೆತ್ತಗಾಗುತ್ತೆ. ಆಮೇಲೆ ಅವಾಗ ಒಂದು 5 ನಿಮಿಷ ಬಿಟ್ರೆ ಸಾಕು. ಓಕೆ, ನೋಡೋಣ ಮತ್ತೆ ಅದು ಕುಕ್ ಆಗಲಿ, ಹೆಂಗೆ ಕುಕ್ ಆಗುತ್ತೆ ನೋಡಿ. ನಮ್ಮ ರೆಸಿಪಿನೂ ಎಷ್ಟು ಚೆನ್ನಾಗಿ ಬರುತ್ತೆ ನೋಡೋಣ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್, ಲೆಟ್ ಇಟ್ ಕುಕ್. ಈಗ ಲೋಗ್ ಬಂದಿದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಷ್ಟು ಟೈಮ್ ತೊಗೊಂತಮ್ಮ ಆಗೋಕ್ಕೆ? ಅರ್ಧ ಗಂಟೆ ಆಯಿತು ಕರ್ತಿ. ಗೈಸ್ ಆಲ್ಮೋಸ್ಟ್ ಒಂದು 25 to half an hour ಆಯಿತು. ಆ್ಯಂಡ್ ನೋಡಿ ನೀಟಾಗಿ ಕುಕ್ ಆಗಿದೆ. ಇವಾಗ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ವಾಪಸ್ ಮುಚ್ಚಿಡ್ತೀಯಾ ಅಥವಾ ಏನು? ಮುಚ್ಚಿಡ್ತೀನಿ ಒಂದು 5 ನಿಮಿಷ. ಓಕೆ ಗೈಸ್, ಫೈನಲ್ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಇವಾಗ ಆಫ್ ಮಾಡಿದ್ದೀವಿ. ಆಫ್ ಮಾಡಿ ಸರ್ವಿಂಗ್ ಟೈಮ್ ನೋಡುವ. ಎಷ್ಟು ಚೆನ್ನಾಗಾಗದೆ. ಸಾಕು ಹಾಕ್ಲಾ? ಈರುಳ್ಳಿ ಹಾಕಿದ್ರೆ ತಿನ್ನಲ್ಲ. ನನಗೆ ಇಷ್ಟನೇ. ಎಸ್ ಗೈಸ್, ಫೈನಲಿ ಈ ರೆಸಿಪಿ ರೆಡಿ ಆಗಿದೆ. ಇವಾಗ ಟೇಸ್ಟ್ ನೋಡಿ ಹೆಂಗಿದೆ ಅಂತ ನೋಡೋಣ. ನನಗೆ ಹೆಂಗೆ ಅನ್ಸುತ್ತೆ ಅಂತ ಹೇಳ್ತೀನಿ ರೀ. ಗೈಸ್ ಆ್ಯಕ್ಚುಲಿ ಸಖತ್ತಾಗಿ ಕುಕ್ ಆಗಿದೆ. ಒಂದು ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಈ ಥರ ಮಾಡಿ ತಿಂತಾ ಇರೋದು ಫಸ್ಟ್ ಟೈಮ್ ನಾನು ಲೈಫಲ್ಲಿ. ನಾನು ತಿಂದಿಲ್ಲ. ಮುಂಚೆ ನಾರ್ಮಲ್ ಬರೀ ಎಲೆಕ್ಟ್ರಿಕ್ ಕುಕ್ಕರ್ ಬರುತ್ತಲ್ಲ ಅದರಲ್ಲಿ ಮಾಡಿದ್ವಿ. ಬಟ್ ಇದು ಮಲ್ಟಿ ಕುಕ್ಕರ್ ಆಗಿರೋದ್ರಿಂದ ಈ ಥರ ಎಲ್ಲ ಮಾಡ್ಬೋದು. ಸೊ ಆ್ಯಕ್ಚುಲಿ ವೆರಿ ಇಂಪ್ರೆಸಿವ್. ತರಕಾರಿ ಎಲ್ಲ ಬೆಂದಿದೆಯಾ ನೀಟಾಗಿ? ಇನ್ನೊಂದು ಟೇಸ್ಟು ಸಕ್ಕತ್ತಾಗಿದೆ ಗೈಸ್. ಸೀರಿಯಸ್ ಆಗಿ ಸಕ್ಕತ್ತಾಗಿದೆ.
ಎಷ್ಟೊಂದು ಜನ ಮನೆಯಲ್ಲಿ ಏನದು ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅಂತೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ತುಂಬ ಸಿಂಪಲಾಗಿ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ನಾನು ಅದು ಆ್ಯಕ್ಚುಲಿ ಯೋಚನೆ ಮಾಡ್ತಿದ್ದೆ, ಯಾಕೆ ನೀನು ಅಂದರೆ ನನಗೆ ಅವತ್ತಿಂದನೂ ಇದು ಕುತ್ಕೋ ಆರಾಮ ಕುತ್ಕೋ, ಯಾಕೆ ಕುಕಿಂಗ್ ವ್ಲಾಗ್ ಮಾಡು ಅಲ್ಲಮ್ಮ. ಗೈಸ್ ಇವಾಗ ಬ್ಯಾಂಗ್ಳೂರು ಎಂಥ ದೊಡ್ಡ ಸಿಟಿ. ಸೊ ಇವಾಗ ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಜನ ಈ ಪಿ ಜಿ ಅವ್ರು ಇರ್ತಾರೆ ಅಥವಾ ರೂಮ್ ಮಾಡ್ಕೊಂಡಿರ್ತಾರೆ, ಕುಕ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ನೋಡು, ಮೊನ್ನೆ ರೀಸೆಂಟಾಗೆ ನನ್ನ ಫ್ರೆಂಡ್ಗೆ ಏನದು ಲಿವರ್ದೇನೋ ಪ್ರಾಬ್ಲಮ್ ಆಗಿದೆ, ಅಂದರೆ ಫ್ಯಾಟಿ ಲಿವರ್ ಥರ ಏನಾಗಿದೆ, ಆಚೆ ತಿಂದು 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 ಜಾಸ್ತಿ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ಗೈಸ್. ಎಣ್ಣೆಗೆಲ್ಲ ಕರ್ದು ಮಾಡ್ತಿರ್ತಾರೆ. ಯಾಕಂದ್ರೆ ಇವಾಗ ಹೋಟ್ಲಲ್ಲಿ ತಿನ್ನೋದು ಅದೆಲ್ಲ ಅಭ್ಯಾಸ ಆಗಿರುತ್ತೆ. ಇವಾಗ ಬೇಸಿಕಲಿ ಇವಾಗ ಸರಿಯಪ್ಪ, ನಾನು ಬಿಟ್ಟಾಕು, ಇವಾಗ ನಮ್ಮ ಕಸಿನ್ಸೇ ಯಾರೋ ಬೆಂಗಳೂರಲ್ಲಿ ಬಂದಿದ್ದಾರೆ ಅಂತ ಅನ್ಕೊ, ಇವಾಗ ಅವರು ಇಲ್ಲಿ ಅವರೇ ಮಾಡ್ಕೊಳಕ್ಕೆ ತಿನ್ನಕ್ಕಾಗಲ್ಲ, ಅವ್ರಿಗಾಗಲ್ಲ, ಮನೆ ಊಟ ಬೇಕು ಅಂಥವ್ರಿಗೆ ಯಾಕೆ ಕ್ಲೌಡ್ ಕಿಚನ್ ಥರ ಏನಾದ್ರು ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಪ್ಲಾನ್ ಥರ ಏನಾದ್ರು ಕೊಟ್ಬಿಟ್ಟು ನೀನು ಯಾಕೆ ಸ್ಟಾರ್ಟ್ ಮಾಡಬಾರ್ದು? ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ವೈ? ನಾವು ಊರಿಗೆಲ್ಲ ಓದ್ತಾ ಇರ್ತೀವಿ ಜಾಸ್ತಿ, ಎಲ್ಲಮ್ಮ ಜಾಸ್ತಿ ಹೋಗ್ತೀಯಾ? ಫಂಕ್ಷನ್ಸ್ಗೆ ಓದ್ತಾ ಇರ್ತೀವಿ, ಊರಿಗೆ ಓದ್ತಾ ಇರ್ತೀವಿ, ನಮ್ಗೆ ಇಷ್ಟ ಬಂದಂಗೆ ಓಡಾಡೋಕ್ಕಾಗಲ್ಲ. ನೀನು ಫಸ್ಟಿಂದನೂ ಆಸೆ ತಾನೆ ಏನಾದ್ರು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತ. ನೀನೇ ಹೇಳ್ದಂಗೆ ನೋಡು, ಫಸ್ಟ್ ಆಫ್ ಆಲ್ ಕುಕಿಂಗ್ ಬಿಸ್ನೆಸ್ ಅಂದರೆ ಫಸ್ಟ್ ಆಫ್ ಆಲ್ ಅಲ್ಲಿ ಮಾಡಿದ್ದು ಅಲ್ಲೇ ಬಂದ್ಬಿಡುತ್ತೆ. ನೀನು ಅದೆಲ್ಲ ಹೇಳಿದ್ದೆ, ಏನು ಅದು ಜಾಸ್ತಿನೂ ಬೇಕಿಲ್ಲ, ಏನೋ ದೊಡ್ಡ ಸ್ಕೇಲಲ್ಲಿ ಮಾಡೋದು ಬೇಕಿಲ್ಲ ಗೈಸ್. ಆಲ್ಮೋಸ್ಟ್ ಇದೇ ಏರಿಯಾದಲ್ಲಿ ಒಂದು 5 ಕಿಲೋಮೀಟರ್ ರೇಡಿಯಸ್ ಅಂತ ನೋಡ್ಕೊಂಡ್ರು ನಾವು ಆರಾಮಾಗಿ ಒಳ್ಳೆ ಮಾಡ್ಕೊಬೋದು. ಆ್ಯಂಡ್ ನೀನು ಸೀರಿಯಸ್ ಆಗಿ ನೀನು ಮಾಡೋ ಟೇಸ್ಟು ನನಗೆ ಸಕ್ಕದ ಇಷ್ಟ ಆಗುತ್ತೆ, ನನ್ನ ಫ್ರೆಂಡ್ಸ್ಗೆಲ್ಲ ಇಷ್ಟ ಆಗುತ್ತೆ. ಯಾಕೆ ಟ್ರೈ ಮಾಡಿದ್ರೆ ಸಾಕಾಗದು ನನಗೆ. ಟ್ರೈ ಮಾಡು, ಆಗಲ್ಲ ಕರ್ತಿ. ಏನಿಲ್ಲ, ಈ ಕಿಚನಲ್ಲೇ ಮಾಡ್ಕೊಳ್ಬೋದು. ಏನೋ ಒಳ್ಳೆ ಸಕ್ಸಸ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಅವಾಗ ಒಂದು ಚಿಕ್ಕ ಮನೆ ತೊಗೊಂಡು ಅದೇ ಒಂದು ಕಿಚನ್ ಥರ ಮಾಡ್ಕೊಂಡು ಮಾಡ್ಬೋದು. ವೈ ನಾಟ್? ಮಾಡ್ಬೋದು, ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ. ಆ ಥಾಟ್ ಆದರೂ ಇದೆಯಾ ಅಥವಾ ಸುಮ್ಮನೆ ವಾಪಸ್ ಮಧ್ಯಾಹ್ನ ಬಜ್ಜಿ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡೋದು? ಅದಕ್ಕಾಗಲ್ಲ, ಫ್ರೀ ಮಾಡೋಕ್ಕಾಗಲ್ಲ, ಆಮೇಲೆ ಫ್ರೀ ಆಗಿರೋಕ್ಕಾಗಲ್ಲ ಗೊತ್ತು, ಬಟ್ ಯಾವುದೇ ಆಗಲಿ ಒಂದು ಬಿಸ್ನೆಸ್ ಅಂದರೆ ಒಂದು ಸ್ವಲ್ಪ ಸೆಟ್ ಆಗೋ ತನಕ ಮಾಡಲೇಬೇಕು. ಅದು ಕಷ್ಟ ಇದೆ, ಪಡಲೇಬೇಕು, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಎನಿವೆ, ನನಗಂತೂ ಈ ರೆಸಿಪಿ ಟೇಸ್ಟು ತುಂಬ ಇಷ್ಟ ಆಯಿತು ಗೈಸ್, ಸಕ್ಕದಾಗಿದೆ. ಸೊ ಯಾರಾದರೂ ಟ್ರೈ ಮಾಡಿ. ಅಮ್ಮ ನಿನ್ನ ಹತ್ರ ಇನ್ನೂ ಮೈಕ್ ಇದೆಯಮ್ಮ ಗೈಸ್? ನಮ್ಮಮ್ಮ ಮೈಕ್ ಹಾಕೊಂಡು ಊರೆಲ್ಲ ಓಡಾಡ್ಕೊಂಬರ್ತಾರೆ, ನಾನಿಲ್ಲಿ ವ್ಲಾಗ್ ಮಾಡ್ತಾ ಇರ್ತೀನಿ, ಎಲ್ಲರ ವಾಯ್ಸ್ ಬರ್ತಾ ಇರುತ್ತೆ. ನಮ್ಮಮ್ಮನ ವಾಯ್ಸ್ ಇನ್ನೂ ಕೆಲಸದಿ ಊಟ ಮಾಡಲಿ ಟೈಮ್ ಆಯ್ತು ಗೈಸ್. ಇದನ್ನು ಆಲ್ಸೋ ವಾಶ್ ಮಾಡ್ಕೊಳ್ಳೋದು ಅಷ್ಟೇ ಭಾಳ ಸಿಂಪಲ್ ಇದೆ. ಸೊ ಏನೇ ಕ್ಲೀನ್ ಮಾಡಿದ್ರು ಬೇಗ ನೀಟಾಗಿ ವಾಶ್ ಆಗಿಬಿಡುತ್ತೆ, ಯಾಕಂದರೆ ಅದು ನಾನ್ ಸ್ಟಿಕ್ ಬೇರೆ ಇದೆಯಲ್ಲ. ಸೊ ಈಸಿ ಫಾರ್ ವಾಷಿಂಗ್, ನೋಡಿ ಆರಾಮಾಗಿ ಆಗಿಬಿಡುತ್ತೆ. ಅಷ್ಟೇ, ನೀರು ಹಾಕ್ಬಿಡು. ಎಸ್, ಮುಗ್ದೋಯ್ತು ಗೈಸ್. ಕ್ಲೀನಿಂಗ್ ಪ್ರೋಸೆಸ್ ಕೂಡ ಭಾಳ ಸಿಂಪಲ್ಲು, ಕ್ವಿಕ್ಕಾಗಿ ಆಗೋಗುತ್ತೆ, ಜಾಸ್ತಿ ಪ್ರೋಸೆಸ್ಸೇ ಇಲ್ಲ, ಅಷ್ಟೇ ಮುಗ್ದೋಯ್ತು. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಯಾರಾದರೂ ಟ್ರೈ ಮಾಡಿದ್ರೆ ಈ ರೆಸಿಪಿ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಹೆಂಗಿತ್ತು ಅಂತ ದಯವಿಟ್ಟು ತಿಳಿಸಿ, ಬಿಕಾಸ್ ಇದನ್ನ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಒಳ್ಳೆ ರೆಸಿಪಿ ಜೊತೆ ಆಚೆ ಬರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್, ಬಾಯ್ ಬಾಯ್.